ಯಾರಾದರೂ ನಿಮಗೆ ನೋಯಿಸಿದ್ರೆ ನೀವು ನಿಮ್ಮ ಬುದ್ಧಿ ಸಮಯ ಕಾಯ್ಕೊಂಡು ವಾಪಸ್ ಕೊಡೋಕ್ಕೆ ನೋಡ್ತೀರ. ಫರ್ಗಿವ್ ಮಾಡ್ತೀರಾ ಬಾಯಲ್ಲಿ, ಆದರೆ ಒಳಗಡೆ ಕಾಯ್ತಾ ಇರ್ತೀರ ಸಮಯಕ್ಕೆ ವಾಪಸ್ ಆಗಬೇಕು. ನಂಗೆ ಮಾಡಿದ್ದಾರೆ ಇವ್ರಿಗೆ ಯಾವಾಗ ಆಗುತ್ತೆ ಅಂತ ಕಾಯ್ತೀರ. ಜಾಸ್ತಿ ಫಿಕ್ಷನ್ ನಿಮ್ಮೊಳಗೆ, ಜಾಸ್ತಿ ಕಾನ್ಫ್ಲಿಕ್ಟ್ ನಿಮ್ಮೊಳಗೆ, ಗ್ರಡ್ಜ್ ಇದ್ದೇ ಇರುತ್ತೆ. ಬಹಳ ಕಷ್ಟ ಆ ಗ್ರಡ್ಜು ಬಿಡಬೇಕಾದ್ರೆ. ನೀವು ಒಪ್ಪಬೇಕು ಅವ್ರನ್ನ, ಅದ್ರ ಬದಲಾಗಿ ಅದನ್ನು ಹಿಡ್ಕೊಂಬಿಟ್ಟಿದ್ದೀರ, ಕಾರಣ ಕೊಡ್ತೀರಾ, ಕಾದಿರ್ತೀರ ಕಾಡೋಕ್ಕೆ. ಇದರಿಂದ ನಾವು ಹೊರಗಡೆ ಬರಬೇಕಾದ್ರೆ ತುಂಬ ಡೀಪ್ ಇಂಟ್ರಾಸ್ಪೆಕ್ಷನ್ ಆಗಬೇಕು. ಫರ್ಗಿವ್ನೆಸ್ಸು ಬರೀ ಪದ ಅರ್ಥ ಪ್ರಯೋಜನ ಇಲ್ಲ. ವೆನ್ ಯು ಫರ್ಗಿವ್ ಸಮಥಿಂಗ್ ಪಾಸಿಟಿವ್ ಡಿವೈನ್ ಎನರ್ಜಿ, ಆ ದಯೆಯಲ್ಲಿ, ಕರುಣೆಯಲ್ಲಿ, ಕಂಪ್ಯಾಷನ್ನಲ್ಲಿ, ಗ್ರ್ಯಾಟಿಟ್ಯೂಡಲ್ಲಿ ನಿಮ್ಮಲ್ಲಿ ಬರುತ್ತಲ್ಲ, ಅದಕ್ಕಿಂತ ಪ್ಯೂರ್ ಡಿವಿನಿಟಿ ಬೇರೆ ಇಲ್ಲ.